ನಮಸ್ಕಾರ ಸ್ನೇಹಿತರೆ. ಲೋಕಸಭೆಯಲ್ಲಿ ಬಹುಮತ ಹೊಂದಿರುವ ಸಂಸದೀಯ ಪಕ್ಷದ ಮುಖ್ಯಸ್ಥರು ಲೋಕಸಭೆಯ ಸಭಾನಾಯಕರಾಗಿರ್ತಾರೆ. ಇವರು ಸರ್ಕಾರದ ಕೆಲಸ ಕಾರ್ಯಗಳಿಗೆ ಜವಾಬ್ದಾರರಾಗಿರ್ತಾರೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳೇ ಲೋಕಸಭೆಯಲ್ಲಿ ಸಭಾನಾಯಕರಾಗಿರ್ತಾರೆ. ಪ್ರಧಾನಿಗಳು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಅಥವಾ ಸಂಸತ್ತಿಗೆ ಆಯ್ಕೆಯೇ ಆಗಿರದ ಸಂದರ್ಭದಲ್ಲಿ ಲೋಕಸಭೆಯ ಹಿರಿಯ ಸಂಪುಟ ದರ್ಜೆಯ ಮಂತ್ರಿಗಳು ಲೋಕಸಭಾ ನಾಯಕರಾಗಿರ್ತಾರೆ. 1952ರಿಂದ 1966ರವರೆಗೆ ಪ್ರಧಾನಮಂತ್ರಿಗಳಾಗಿದ್ದ ನೆಹರು, ಶಾಸ್ತ್ರಿ ಹಾಗೂ ಗುಲ್ಜರಿಲಾಲ್ ನಂದರ್ ಅವರು ಲೋಕಸಭೆಯ ನಾಯಕರಾಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿನ ನಂತರ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿರವರು ಲೋಕಸಭೆಯ ಸದಸ್ಯರಾಗಿರಲಿಲ್ಲ. ಅವರು ರಾಜ್ಯಸಭೆಯಿಂದ ಪ್ರಧಾನಿಯಾಗಿದ್ದರು. ಹಾಗಾಗಿ ಬಿಹಾರದ ದರ್ಭಂಗ ಕ್ಷೇತ್ರದಲ್ಲಿ ಗೆದ್ದು ಸಂಸದೀಯ ವ್ಯವಹಾರ ಸಚಿವರಾಗಿದ್ದ ಸತ್ಯನಾರಾಯಣ ಸಿನ್ಹಾರವರು ಲೋಕಸಭೆಯ ನಾಯಕರಾಗ್ತಾರೆ. ಇವರು ಬಿಹಾರದ ಸಮಷ್ಟಿಪುರದವರು. 1952ರಿಂದ 1971ರವರೆಗೆ 4 ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಸಂಸದೀಯ ವ್ಯವಹಾರ, ದೂರಸಂಪರ್ಕ, ಮಾಹಿತಿ ಮತ್ತು ಪ್ರಸಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 1 ವರ್ಷದ ಬಳಿಕ ರಾಯ್ಬರೇಲಿ ಕ್ಷೇತ್ರದಿಂದ ಗೆದ್ದು ಮತ್ತೊಮ್ಮೆ ಪ್ರಧಾನಿಯಾದ ಇಂದಿರಾ ಗಾಂಧಿ ಲೋಕಸಭಾ ನಾಯಕಿಯಾಗ್ತಾರೆ. ನಂತರ ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿಪಿ ಸಿಂಗ್ ಹಾಗೂ ಚಂದ್ರಶೇಖರ್ ಅವರು ಲೋಕಸಭೆಯ ನಾಯಕರಾಗಿ ಮುಂದುವರಿತಾರೆ. 1991ರಲ್ಲಿ ಪ್ರಧಾನಮಂತ್ರಿಯಾದ PV ನರಸಿಂಹರಾವ್ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಸಂಸದರಾಗಿರಲಿಲ್ಲ. ವಯಸ್ಸಿನ ಕಾರಣ ಅವರು ಚುನಾವಣಾ ರಾಜಕೀಯದಿಂದ ದೂರ ಉಳಿದಿದ್ದರು. ಆದರೆ ರಾಜೀವ್ ಗಾಂಧಿ ಹತ್ಯೆ ನಂತರ ಪ್ರಧಾನಿ ಕುರ್ಚಿಯವರನ್ನು ಕೈಬೀಸಿ ಕರೆದಿತ್ತು. ಚುನಾವಣೆ ಸ್ಪರ್ಧೆ ಮಾಡದೇ ಇದ್ದರೂ ಸಹ ಪ್ರಧಾನಿಯಾಗ್ತಾರೆ. 4 ತಿಂಗಳ ನಂತರ ಆಂಧ್ರ ಪ್ರದೇಶದ ನಂದ್ಯಾಳ್ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ತಾರೆ. ಆ 4 ತಿಂಗಳ ಅವಧಿಯಲ್ಲಿ ಲೋಕಸಭೆಯ ನಾಯಕರಾಗಿದ್ದವರು ಅರ್ಜುನ್ ಸಿಂಗ್ ರವರು. ಇವರು ಮಧ್ಯಪ್ರದೇಶದ ಚೂರ್ಹತ್ ನಗರದವರು. 1957ರಿಂದ 1985ರವರೆಗೆ ಮಧ್ಯಪ್ರದೇಶದಲ್ಲಿ ಶಾಸಕರಾಗಿದ್ದ ಇವರು 1985ರಲ್ಲಿ ಪಂಜಾಬಿನ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ. 8 ತಿಂಗಳಿಗೆ ರಾಜೀನಾಮೆ ಕೊಟ್ಟು ಲೋಕಸಭೆ ಪ್ರವೇಶ ಮಾಡಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ವಾಣಿಜ್ಯ ಮತ್ತು ದೂರಸಂಪರ್ಕ ಇಲಾಖೆ ಮಂತ್ರಿ ಆಗ್ತಾರೆ. ಪುನಃ ರಾಜ್ಯ ರಾಜಕಾರಣಕ್ಕೆ ಬಂದು 1989ರಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. 1991ರಲ್ಲಿ ಸಾತ್ನಾ ಕ್ಷೇತ್ರದಿಂದ ಲೋಕಸಭೆ ಗೆದ್ದು ಶಿಕ್ಷಣ ಹಾಗೂ ಮಾನವ ಸಂಪನ್ಮೂಲ ಇಲಾಖೆ ಮಂತ್ರಿಯಾಗಿ ಲೋಕಸಭೆಯ ಸಭಾನಾಯಕರು ಕೂಡ ಆಗ್ತಾರೆ. ನಂತರ ರಾಜ್ಯಸಭೆ ಪ್ರವೇಶ ಮಾಡಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೂಡ ಮಾನವ ಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡ್ತಾರೆ. ಅವರ ನಂತರ ಪ್ರಧಾನಿಯಾದ HD ದೇವೇಗೌಡ ಹಾಗೂ IK ಗುಜರಾಲ್ ರವರು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದರು. ಆಗ ಬಿಹಾರದ ಹಾಜಿಪುರ ಕ್ಷೇತ್ರದಲ್ಲಿ ಗೆದ್ದು ರೈಲ್ವೆ ಮಂತ್ರಿಯಾಗಿದ್ದ ರಾಮ್ ವಿಲಾಸ್ ಪಾಸ್ವಾನ್ ರವರು ಲೋಕಸಭೆಯ ನಾಯಕರಾಗಿ ಕೆಲಸ ಮಾಡ್ತಾರೆ. ಇವರು ಬಿಹಾರದ ಖಗರಿಯಾದವರು. 9 ಬಾರಿ ಲೋಕಸಭೆಗೆ 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಇವರು ಕಾರ್ಮಿಕ ಇಲಾಖೆ, ರೈಲ್ವೆ ಇಲಾಖೆ, ಗಣಿ, ದೂರಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ, ರಾಸಾಯನಿಕ ಮತ್ತು ರಸಗೊಬ್ಬರ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಂತರ ಪ್ರಧಾನಿಯಾದ ವಾಜಪೇಯಿ ರವರು ಲೋಕಸಭೆಯ ನಾಯಕರಾಗಿರ್ತಾರೆ. 2004ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗ್ತಾರೆ. ಅವರು ಕೂಡ ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ರು. ಆಗ ಪಶ್ಚಿಮ ಬಂಗಾಳದ ಜಂಗೀಪುರ ಕ್ಷೇತ್ರದಲ್ಲಿ ಗೆದ್ದು ರಕ್ಷಣಾ ಮಂತ್ರಿಯಾಗಿದ್ದ ಪ್ರಣಬ್ ಮುಖರ್ಜಿ ಅವರು ಲೋಕಸಭೆಯ ನಾಯಕರಾಗ್ತಾರೆ. 8 ವರ್ಷ ಲೋಕಸಭಾ ನಾಯಕರಾಗಿದ್ದ ಅವರು ವಿದೇಶಾಂಗ ಮಂತ್ರಿಯಾಗಿ, ಹಣಕಾಸು ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ. 2012ರಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಇವರು ಸಂಸತ್ತಿಗೆ ರಾಜೀನಾಮೆ ಕೊಡ್ತಾರೆ. ಆಗ ಮಹಾರಾಷ್ಟ್ರದ ಸೋಲಾಪುರದಿಂದ ಗೆದ್ದು ಗೃಹ ಮಂತ್ರಿಯಾಗಿದ್ದ ಸುಶೀಲ್ ಕುಮಾರ್ ಶಿಂದೆ ರವರು ಲೋಕಸಭಾ ನಾಯಕರಾಗಿ ಆಯ್ಕೆಯಾಗ್ತಾರೆ. ಇವರು ಮಹಾರಾಷ್ಟ್ರದ ಸೋಲಾಪುರದವರು. ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇಂಧನ ಇಲಾಖೆ ಹಾಗೂ ಗೃಹ ಮಂತ್ರಿಗಳಾಗಿ, ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. 2014ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯ ನಾಯಕರಾಗಿದ್ದಾರೆ. ಇದುವರೆಗೂ 17 ಜನರು ಲೋಕಸಭೆಯ ನಾಯಕರಾಗಿ ಕೆಲಸ ಮಾಡಿದ್ದಾರೆ. 2004ರಿಂದ ಲೋಕಸಭೆಗೆ ಉಪನಾಯಕರನ್ನು ಆಯ್ಕೆ ಮಾಡುವ ಪದ್ಧತಿ ಕೂಡ ಚಾಲ್ತಿಯಲ್ಲಿದೆ. ಸಭಾನಾಯಕರ ಅನುಪಸ್ಥಿತಿಯಲ್ಲಿ ಉಪಸಭಾನಾಯಕರು ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ. ಹೀಗೆ ಮೊದಲು ಲೋಕಸಭೆಯ ಉಪನಾಯಕರಾಗಿದ್ದು ಮೀರಾ ಕುಮಾರ್ ಅವರು ಬಿಹಾರದ ಸಾಸಾರಾಂ ಕ್ಷೇತ್ರದಿಂದ ಗೆದ್ದು 2004ರಿಂದ 2009ರವರೆಗೆ ಉಪನಾಯಕಿಯಾಗಿದ್ದರು. ಸುಶೀಲ್ ಕುಮಾರ್ ಶಿಂದೆ ರವರು ಮಹಾರಾಷ್ಟ್ರದ ಸೋಲಾಪುರದಿಂದ ಗೆದ್ದು 2009ರಿಂದ 2012ರವರೆಗೆ ಉಪನಾಯಕರಾಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರ್ನಾಟಕದ ಗುಲ್ಬರ್ಗಾದಿಂದ ಗೆದ್ದು 2012ರಿಂದ 2014ರವರೆಗೆ ಲೋಕಸಭೆ ಉಪನಾಯಕರಾಗಿದ್ದರು. ಗೋಪಿನಾಥ್ ಮುಂಡೆ ರವರು ಮಹಾರಾಷ್ಟ್ರದ ಬೀಡ್ ಕ್ಷೇತ್ರದಲ್ಲಿ ಗೆದ್ದು 2014ರಲ್ಲಿ ಲೋಕಸಭೆ ಉಪನಾಯಕರಾಗಿ ಆಯ್ಕೆಯಾಗ್ತಾರೆ. ಆದರೆ 8 ದಿನಕ್ಕೆ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊತಾರೆ. ಆಗ ಸುಷ್ಮಾ ಸ್ವರಾಜ್ ರವರು ಲೋಕಸಭೆ ಉಪನಾಯಕಿಯಾಗಿ ಆಯ್ಕೆಯಾಗ್ತಾರೆ. ಮಧ್ಯಪ್ರದೇಶದ ವಿದಿಶಾ ಕ್ಷೇತ್ರದಿಂದ ಗೆದ್ದು 2014ರಿಂದ 2019ರವರೆಗೆ ಲೋಕಸಭೆ ಉಪನಾಯಕಿಯಾಗಿದ್ದರು. ರಾಜನಾಥ್ ಸಿಂಗ್ ರವರು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಗೆದ್ದು 2019ರಿಂದ 2024ರವರೆಗೆ ಲೋಕಸಭೆಯ ಉಪನಾಯಕರಾಗಿದ್ದರು. ಈಗ ನಿತಿನ್ ಗಡ್ಕರಿ ರವರು ಲೋಕಸಭೆಯ ಉಪನಾಯಕರಾಗಿದ್ದಾರೆ. ಇದುವರೆಗೂ ಒಟ್ಟು 7 ಜನರು ಲೋಕಸಭೆಯ ಉಪನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ, ಲೋಕಸಭಾ ನಾಯಕರು ಹಾಗೂ ಉಪನಾಯಕರ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.